ನಾಳೆ ದೇಶಾದ್ಯಂತ ಮಾಕ್ ಡ್ರಿಲ್ಗೆ ಕರೆ ಕಟ್ಟಿರೋದ್ರಿಂದ ಈಗ ಪೂರ್ಣ ಪ್ರಮಾಣದ ಯುದ್ಧವಾಗುತ್ತಾ ಅಥವಾ ನಿರ್ದಿಷ್ಟ ದಾಳಿಯಾಗುತ್ತಾ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಮಾಕ್ ಡ್ರಿಲ್ ನಡೆಸೋದಕ್ಕೆ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಗೃಹ ಇಲಾಖೆ ನಿರ್ದೇಶನವನ್ನು ನೀಡಿದೆ. 54 ವರ್ಷಗಳ ಹಿಂದೆ ನಡೆದಿತ್ತು ಅಣಕು ಕವಾಯಿತು. ಅದಾದಮೇಲೆ ಇಲ್ಲವೇ ಇಲ್ಲ. 1971ರಲ್ಲಿ ಭಾರತ ಪಾಕ್ ಯುದ್ಧ ನಡೆದಾಗ ನಡೆದಿತ್ತು ರಕ್ಷಣಾ ಮಾಕ್ ಡ್ರಿಲ್. ಕಾರ್ಗಿಲ್ ಯುದ್ಧದ ವೇಳೆ ಕೂಡ ಈ ಮಾಕ್ ಡ್ರಿಲ್ ಅಂತಕ್ಕಂಥದ್ದು ನಡೆದಿರಲಿಲ್ಲ. ಕಳೆದ ಭಾನುವಾರ ಪಂಜಾಬ್ನ ಫಿರೋಜ್ಪುರ್ ಕಂಟೋನ್ಮೆಂಟ್ನಲ್ಲಿ ಮಾಕ್ ಡ್ರಿಲ್ಲನ್ನು ಮಾಡಿದ್ದಾರೆ. ಕಳೆದ ಭಾನುವಾರ ಅಂದರೆ ಮೊನ್ನೆ. ಇದರ ಬೆನ್ನಲ್ಲೇ ಎಲ್ಲ ರಾಜ್ಯಗಳಿಗೆ ಮಾಕ್ ಡ್ರಿಲ್ಗೆ ಈಗ ಕೇಂದ್ರ ಸೂಚನೆ ಕೊಟ್ಟಿದ್ದಾರೆ. ಹೇಗಿರುತ್ತೆ ಇದು ಅಂತಕ್ಕಂಥದ್ದು ನೋಡೋಣ. ಒಂದು ಕಾಲ್ಪನಿಕ ತುರ್ತು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ದಂಗೆ. ಮುಂದಿನ ದಿನಗಳಲ್ಲಿ ಯುದ್ಧ ಆದರೆ ತುರ್ತು ಪರಿಸ್ಥಿತಿ ಬರಬಹುದು. ಈಗ ಕಾಲ್ಪನಿಕ ತುರ್ತು ಪರಿಸ್ಥಿತಿಯ ಸೃಷ್ಟಿಯಾಗುತ್ತೆ. ಸರ್ಕಾರ, ಭದ್ರತಾ ಸಿಬ್ಬಂದಿ, ಸಾರ್ವಜನಿಕರ ಸಿದ್ಧತೆ ಪರೀಕ್ಷಿಸುವ ಅಭ್ಯಾಸ, ಎಲ್ಲರೂ ಭಾಗಿಯಾಗಬೇಕು. ಒಂದು ದೇಶದ ಯುದ್ಧ ಅಂತಂದರೆ ಇದು ನೈಜ ಘಟನೆಯಂತೆಯೇ ನಡೆಯುತ್ತೆ. ನೈಜ ಘಟನೆಯಂತೆಯೇ ನಡೆಯುತ್ತೆ, ಆದರೆ ಮಾಕ್ ಡ್ರಿಲ್ ಅಷ್ಟೇ, ರಿಹರ್ಸಲ್ ಥರ. ಯಾವುದೇ ಹಾನಿಯಾಗದಂತೆ ಎಚ್ಚರಿಕೆಯನ್ನು ಕೂಡ ವಹಿಸಲಾಗುತ್ತೆ. ಮಾಕ್ ಡ್ರಿಲ್ನಲ್ಲಿ ಸಂಕಷ್ಟದ ಸನ್ನಿವೇಶಗಳನ್ನು ಅಣಕು ಪ್ರದರ್ಶನ ಮಾಡಿ ಅಭ್ಯಾಸ ಮಾಡುವಂತಹ ರೀತಿ ಇದು. ಸಾರ್ವಜನಿಕ ಸ್ಥಳಗಳಲ್ಲಿ ಭದ್ರತೆ ಹೇಗಿರಬೇಕು, ಜನರ ರಕ್ಷಣೆ ಹೇಗಾಗಬೇಕು, ಆ ಸಾಮರ್ಥ್ಯವನ್ನು ಬಲಪಡಿಸುವಂತಹ ಉದ್ದೇಶ. ಶತ್ರು ದಾಳಿ ವೇಳೆ ಸಾರ್ವಜನಿಕ ಸುರಕ್ಷತೆಯನ್ನು ಖಾತ್ರಿಪಡಿಸೋದಕ್ಕೆ ಅಗತ್ಯ ಸಿದ್ಧತೆಯನ್ನು ಮಾಡಿಕೊಳ್ಳಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ತುರ್ತು ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು, ಪೊಲೀಸ್, ಆರೋಗ್ಯ ಇಲಾಖೆ ಮತ್ತು ಇತರ ಸಂಸ್ಥೆಗಳ ಸಮನ್ವಯ, ಕೋಆರ್ಡಿನೇಷನ್ ಅಂತ ನಾವೇನು ಹೇಳ್ತೀವಿ, ಅದು ತುಂಬ ಚೆನ್ನಾಗಿರಬೇಕು. ಅದು ಕೂಡ ರಿಹರ್ಸಲ್ನಲ್ಲಿ ಗೊತ್ತಾಗುತ್ತೆ. ಜನರಲ್ಲಿ ತುರ್ತು ಸನ್ನಿವೇಶದ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು. ಜನರಲ್ಲಿ ತುರ್ತು ಸನ್ನಿವೇಶ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸೋದು. ಜನರನ್ನು ಸುರಕ್ಷಿತವಾಗಿರಲು ತರಬೇತಿಯನ್ನು ನೀಡೋದು. ಜನರ ಪಾರ್ಟಿಸಿಪೇಷನ್ ಹೇಗಿರುತ್ತೆ ಅಂತಕ್ಕಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ಇದಿಷ್ಟು ಕೂಡ 1971ರ ಸಂದರ್ಭದಲ್ಲಿ ಮೊದಲಿಗೆ ಪಂಜಾಬ್ನಲ್ಲಿ ಮಾಕ್ ಡ್ರಿಲ್ಲನ್ನು ಮಾಡಿದರು. ಈ ಬಾರಿ ಮೊದಲು ಪಂಜಾಬ್ನಲ್ಲಿ ನಡೆಸಿ ಬಳಿಕ ಎಲ್ಲ ರಾಜ್ಯಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. 1971ರ ರೀತಿಯಲ್ಲಿ ಮತ್ತೊಮ್ಮೆ ಹಾಗಾದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗುತ್ತಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ.